ಜೊತೆ ವಿಡಿಯೋ ಕಾಲ್ ಮಾಡಿರ್ತಕ್ಕಂಥದ್ದು. ಹೇಗಿದೆಯಾ ಚಿನ್ನ ಅಂತ ದರ್ಶನ್ ವಿಚಾರಿಸ್ಕೊಂಡ್ರು ಅಂತದ್ದು. ಸೆಂಟ್ರಲ್ ಜೈಲ್ನಲ್ಲಿ ದರ್ಶನ್ಗೆ ರೂಲ್ಸೇ ಇಲ್ವಾ? ಹೇಗ್ ಬೇಕಾದ್ರೂ ಇರ್ಬೋದಾ? ಪರಪ್ಪನಾಗ್ರಹಾರ ಜೈಲಲ್ಲಿ ಕಾಟೇರ ಆಡಿದ್ದೇ ಆಟ. ದರ್ಶನ್ ಮತ್ತೊಂದು ಎಕ್ಸ್ಕ್ಲೂಸಿವ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಜೈಲು ಹಾಕಿ ದರ್ಶನ್ ನ ಫೋಟೋ ನೋಡಿದ್ರಿ, ಈಗ ವಿಡಿಯೋ. ಹೇಗಿದ್ದಾರೆ ದರ್ಶನ್ ಸೆಂಟ್ರಲ್ ಜೈಲಲ್ಲಿ? ಹೊರಗಿನವ್ರ ಜೊತೆ ವಿಡಿಯೋ ಕಾಲ್ ಮಾಡಿಕೊಂಡು ಆರಾಮಾಗಿದ್ದಾರೆ. ಹೇಗಿದೆಯಾ ಚಿನ್ನ ಅಂತ ವಿಚಾರಿಸ್ತಾ ಇದ್ದಾರೆ. ಯಾರಿಗೆ ಮಾಡಿದ್ರು ವಿಡಿಯೋ ಕಾಲ್? ಸೆಂಟ್ರಲ್ ಜೈಲಲ್ಲಿ ದರ್ಶನ್ಗೆ ಹಾಗಾದ್ರೆ ರೂಲ್ಸೇ ಇಲ್ವಾ? ಅಂಡರ್ ಟ್ರಯಲ್ ಆದ್ರೂ ಕೂಡ ಬೇಕಾದಷ್ಟು ರೂಲ್ಸ್ ಇರತ್ತೆ. ಇದು ದರ್ಶನ್ ನ ಮತ್ತೊಂದು ಎಕ್ಸ್ಕ್ಲೂಸಿವ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಸೊ ಕಾಟೇರ ಆಡಿದ್ದೆ ಆಟ ಆಗೋಯ್ತಾ? ನೋಡ್ತಾ ಇದ್ದೀವಿ ಆನ್ ಏರ್ ಎಕ್ಸ್ಕ್ಲೂಸಿವ್ ವಿಡಿಯೋ ನೋಡ್ತಾ ಇದ್ರ. ನೋಡಿ ನೋಡಿ ದರ್ಶನ್ ಹೇಗ್ ಮಾತನಾಡ್ತಾ ಇದಾರೆ ಅಂತ. ಜೈಲಿಂದ ಮಾಡಿರೋ ಫೋನ್ ಕಾಲ್ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಇದ್ದಾರೆ, ಅವ್ರ ಜೊತೆಗೆ ಅವರ ಸಹಚರರು ಇದಾರಲ್ಲಿ, ಬೇರೆ ಇನ್ಮೇಟ್ಸು ಮಾತಾಡ್ತಿದ್ದಾರೆ, ಆರಾಮಾಗಿದ್ದಾರೆ. ಆಹಾಹಾ, ಖುಷಿ ನೋಡಿ ಅವ್ರ ಮುಖಗಳಲ್ಲಿ, ಖುಷಿ ನೋಡಿ. ಈ ವ್ಯಕ್ತಿನ ಮಾತಾಡ್ಸ್ಕೊತಾ ಇದಾರೆ. ಹೇಗಿದ್ಯಾ ಚಿನ್ನ ಅಂತ. ಅವ್ರ ರೂಮ್ ನೋಡಿ, ಹಿಂದ್ಗಡೆ ಅವ್ರ ಬಟ್ಟೆಗಳು ಲಕ್ಸುರಿಯಸ್. ಜೈಲು ಅಂತಾರ ಇದನ್ನ? ಬೇಕಾದಿದ್ದಂಗಿದೆ ಅಲ್ಲಿ. ಇದನ್ನ ಜೈಲು ಅಂತಾರ ಯಾರಾದ್ರೂ? ಜೈಲಿನಿಂದ ಮಾಡಿರೋ ವಿಡಿಯೋ ಕಾಲ್ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಇವ್ರಿಗೆ ಫಸ್ಟ್ ಆಫ್ ಆಲ್ ವಿಡಿಯೋ ಕಾಲ್ ಮಾಡಕ್ಕೆ ಮೊಬೈಲು, ಮೇಲ್ಗಡೆ ಫ್ಯಾನ್ ಇರೋ ಅಂತ ರೂಮು, ತನಗೆ ಬೇಕಾಗಿರೋರ್ ಜೊತೆ ಇರೋ ಅಂತ ಒಂದು ಸೌಲಭ್ಯ, ಬೇಕಾದ ಬಟ್ಟೆಗಳು, ಬೇಕಾದ ವ್ಯವಸ್ಥೆ ಎಲ್ಲ ಆ ರೂಮಲ್ಲಿ ಇರೋ ತರ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಇನ್ನು ಏನು ಅಂತ ಗೊತ್ತಿಲ್ಲ. ಹೇಗಿದೆಯಾ ಚಿನ್ನ ಅಂತ ವಿಚಾರಿಸ್ಕೊಂಡಿದ್ದಾರಂತೆ. ಊಟ ಆಯ್ತಾ, ತಿಂಡಿ ಆಯ್ತಾ, ಅದು ಬೇರೆ ಕೇಳ್ತಾರೆ. ಏನ್ ಭಾರಿ ಖುಷಿಲಿರೋ ರೀತಿನಲ್ಲಿ ಮಾತನಾಡ್ತಾ ಇದ್ದಾರೆ. ಇದು ಒಂದು ಬದುಕ ಅನ್ನೋ ಪ್ರಶ್ನೆ ಬಂದ್ಬಿಡತ್ತೆ ಕೆಲವೊಂದ್ ಸಾರಿ. ಮಾನವೀಯತೆ ಅನ್ನೋದು ಎಲ್ಲ ಹೋಯ್ತು ಹಾಗಾದ್ರೆ ಅನ್ನೋ ಪ್ರಶ್ನೆ ಬರುತ್ತೆ. ಅಥವಾ ಜೈಲಿನ ನಿಯಮಾವಳಿಗಳನ್ನ ಗಾಳಿಗೆ ತೂರಲಾಗಿದ್ಯಾ ದರ್ಶನ್ ಅಂತ VVIPಗಳಿಗೋಸ್ಕರ ಅನ್ನೋ ಪ್ರಶ್ನೆ ಬರುತ್ತೆ. ನೋಡಿ, ಇದು ಜೈಲಿಂದ ಯಾರಿಗೋ ವಿಡಿಯೋ ಕಾಲ್ ಮಾಡಿರೋ ಅಂತ ಒಂದು ವಿಡಿಯೋ ನೀವು ನೋಡ್ತಾ ಇದ್ದೀರಾ. ಫೋಟೋ ನೋಡಿದ್ರಿ ಬೆಳಗ್ಗೆ, ಇದೀಗ ದರ್ಶನ್ ವಿಡಿಯೋ. ಹೊರಗಿನವ್ರ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತಾಡಿರ್ತಕ್ಕಂಥದ್ದು ಸೆಂಟ್ರಲ್ ಜೈಲ್ನಲ್ಲಿ. ಹಾಗಾದ್ರೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರೂಲ್ಸೇ ಇಲ್ವಾ? ಆಡಿದ್ದೇ ಆಟನಾ? ಏನೋ ಅಂದ್ಕೊಂಡಿದ್ವಿ ಫಸ್ಟ್ಗೆ, ಮೊದಲಿಗೆ ಏನು ಇಡೀ ಸಿಂಪತಿ ದರ್ಶನ್ ಅವರ ಕುರಿತಾಗಿ. ಜೈಲಿಗೆ ಹೋಗ್ಬಿಟ್ರು, ಅವ್ರಿಗೆ ಅಲ್ಲಿ ಊಟ ಸರಿ ಇಲ್ವಂತೆ, ತಿಂಡಿ ಸರಿ ಇಲ್ವಂತೆ, ಅಷ್ಟು ಕಷ್ಟ ಅಂತ, ಇಷ್ಟು ಕಷ್ಟ ಅಂತೆ ಅಂತ. ನೋಡಿ ಅವ್ರ ಮುಖ ನೋಡಿ. ಈಗ ಈ ಒಂದು ವಿಡಿಯೋ ಕಾಲಲ್ಲಿ ಅವ್ರು ಮಾತಾಡ್ತಾರಲ್ಲ, ಹೆಂಗಿದ್ದಾರೆ ಅಂತ ನಿಮ್ಗೇನು ಅನ್ಸುತ್ತೆ ವೀಕ್ಷಕರೇ? ಖಂಡಿತವಾಗ್ಲೂ ನೋಡಿ ಹೆಂಗ್ ಮಾತಾಡ್ತಾ ಇದಾರೆ ಅನ್ನೋದನ್ನ ನೋಡಿ. ಸೊ ಬೆಳಗ್ಗೆ ಫೋಟೋ ನೋಡಿದ್ರಿ, ಕಾಫಿ ಮಗ್ ಹಿಡ್ಕೊಂಡು, ಸಿಗರೇಟ್ ಹಿಡ್ಕೊಂಡು ಆರಾಮಾಗಿ ವಿಲ್ಸನ್ ಗಾರ್ಡನ್, ನಾಗ ಮುಂತಾದವ್ರ ಜೊತೆ ಕೂತಿದ್ದಂಥ ಒಂದು ಫೋಟೋ. ಈಗ ನೋಡಿ ಯಾರಿಗೋ ವಿಡಿಯೋ ಕಾಲ್ ಮಾಡಿ ಮಾತಾಡಿದಾರೆ. ಆ ಮೊಬೈಲಲ್ಲಿಂದ ಬಂತು ವಿಡಿಯೋ ಕಾಲ್ ಮಾಡೋದಕ್ಕೆ. ಮೊಬೈಲ್ ಅಲೌಡ್ ಇದೆಯಾ? ಈ ಪ್ರಶ್ನೆಗಳನ್ನ ಕೇಳ್ತೀವಲ್ಲ, ನಾವೇ ಮೂರ್ಖರ ಅನ್ನೋ ಪ್ರಶ್ನೆ ನಮಗೆ ಬಂದ್ಬಿಡುತ್ತೆ. ಹಂಗಿದೆ ಪರಿಸ್ಥಿತಿ ಅಂತ ಅನ್ಸುತ್ತೆ ನೋಡಿದ್ರೆ. ಸೊ ಆರಾಮಾಗಿ ಇದೆಲ್ಲ ಸೌಲಭ್ಯಗಳು ಅವ್ರಿಗೆ ಅವೈಲೇಬಲ್ ಇದೆಯಾ ಅನ್ನೋಂಥ ಪ್ರಶ್ನೆ ಹೇಳತ್ತೆ. ನೋಡಿ, ಅಲ್ಲಿ ಬೇಕಾಗಿರೋ ಬಟ್ಟೆ ಇಟ್ಕೊಂಡಿದ್ದಾರೆ ಬೇಕಾದಷ್ಟು. ಆಮೇಲೆ ಆರಾಮಾಗಿರೋ ಥರ ಮೇಲ್ನೋಟಕ್ಕೆ ಕಾಣುತ್ತೆ. ದುಡ್ಡಿದ್ರೆ ಹೆಂಗ್ ಬೇಕಾದ್ರೂ ಇರ್ಬೋದಾ ಸೆಂಟ್ರಲ್ ಜೈಲಲ್ಲಿ? ದುಡ್ಡಿದ್ದವನು ದುನಿಯಾ ಮಾಡ್ತಾನೆ ಅನ್ನಂಗೆ ಆರಾಮಾಗಿದಾರ ದರ್ಶನ್ ಅವರು? ಅವ್ರು ಆರಾಮಾಗಿದಾರ ಬಿಟ್ಟಿದಾರ ಅನ್ನೋದು ನಮ್ಮ ಪ್ರಶ್ನೆ ಅಲ್ಲ. ಅಲ್ಲಿ VVIP ಖೈದಿಗಳಿಗೆ ಒಂದು ರೀತಿ, ಸಾಮಾನ್ಯರಿಗೆ ಒಂದು ರೀತಿ ನಡೆಸಿಕೊಳ್ಳಲಾಗ್ತಿದ್ಯಾ? ಅಥವಾ ಎಲ್ಲ ಅಂಡರ್ ಟ್ರಯಲ್ಸ್ಗೂ ಇಷ್ಟೆಲ್ಲ ಸೌಲಭ್ಯಗಳು ಸಿಕ್ಬಿಡುತ್ತಾ ಹಾಗಾದ್ರೆ ಸೆಂಟ್ರಲ್ ಜೈಲಲ್ಲಿ? ಜೈಲಿನ ನಿಯಮಾವಳಿಗಳು ಏನು ಹೇಳುತ್ತೆ? ಆರಾಮಾಗಿ ಮೊಬೈಲ್ ಇಟ್ಕೊಂಡು ಯಾರಿಗೋನೋ ಊಟ ಆಯ್ತಾ ಚಿನ್ನ ಅಂತ ಬೇರೆ ಕೇಳ್ಕೊಂಡು, ಹೇಗಿದೆಯಾ ಚಿನ್ನ ಅಂತ ವಿಚಾರಿಸ್ಕೊಂಡು ಮಾತನಾಡ್ತಾ ಇದ್ದಾರೆ ದರ್ಶನ್ ಅವರು. ಫೋಟೋ ಮಧ್ಯಾಹ್ನ ನೋಡಿದ್ರಿ, ಈಗ ವಿಡಿಯೋ ನೋಡ್ತಾ ಇದ್ದೀರಿ. ವಿಡಿಯೋ ಕಾಲಲ್ಲಿ ಯಾರಿಗೋ ಮಾತನಾಡಿರ್ತಕ್ಕಂಥ ದೃಶ್ಯ. ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ದರ್ಶನ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಜೈಲಿನಿಂದ ಮಾಡಿರೋ ಕಾಲ್ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಜೈಲಲ್ಲಿ ಹಿಂಗೆಲ್ಲ ಮಾಡ್ಬೋದಾ ಅನ್ನೋ ಪ್ರಶ್ನೆ ಬರುತ್ತೆ.
ಸೊ ಏನಪ್ಪ ಇದು ಅನ್ನೋ ಪ್ರಶ್ನೆ ಬರುತ್ತೆ. ದರ್ಶನ್ ಅವ್ರಿಗೆ ಹಾಗಾದ್ರೆ ನೋ ರೂಲ್ಸಾ, ಅಬ್ಸಲ್ಯೂಟ್ಲಿ ನೋ ರೂಲ್ಸಾ? ಸೆರೆಮನೆ ಅಲ್ಲ ಅರಮನೆ ಅಂತ ಆಗಿದೆಯಾ? ಸ್ವಾಮಿ, ನೀವು ಜೈಲಿಗೆ ಹೋಗಿರೋದಕ್ಕೆ ಕಾರಣ ಒಂದು ಬರ್ಬರವಾದ, ಹೇಯವಾದ, ಹೀನಾಯವಾದ ಒಂದು ಕೊಲೆ ಕೇಸ್ನಲ್ಲಿ. ಆ ಕೊಲೆ ಕೇಸ್ನಲ್ಲಿ ಚಾರ್ಜ್ ಶೀಟ್ ಹಾಕೋದು ಇನ್ನೂ ಬಾಕಿ ಇದೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಇಂಥ ಫೆಸಿಲಿಟಿ, ರೈಟ್? ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಮಧ್ಯಾಹ್ನ ನೋಡಿದ್ರೆ ಫೋಟೋ ಲೀಕ್ ಆಯಿತು, ಈಗ ನೋಡಿದ್ರೆ ವಿಡಿಯೋ ಕಾಲ್. ಆ ವಿಡಿಯೋ ಕಾಲ್ ಮಾಡೋಕ್ಕೆ ಇವ್ರಿಗೆ ಮೊಬೈಲ್ ಬೇಕು. ಆ ವಿಡಿಯೋ ಕಾಲಲ್ಲಿ ಇವ್ರು ರೂಮ್ ನೋಡ್ಬಿಟ್ರೆ ಓಹೋ, ಏನು ಅದನ್ನೇನು ಜೈಲು ಅಂತಾರ? ಏನು ನಡೆದಿದೆ ಪರಪ್ಪನಗ್ರಹಾರ ಸೆಂಟ್ರಲ್ ಜೈಲಲ್ಲಿ ನಾಗೇಂದ್ರ ಬಾಬು? ಶ್ರೀಲಕ್ಷ್ಮಿ, ನೋಡಿ, ಈಗ ಒಂದು ವಿಡಿಯೋ ಈಗ ವೈರಲ್ ಆಗಿರುವಂಥದ್ದು. ಒಬ್ಬ ವ್ಯಕ್ತಿ, ರೆಡ್ಡಿ ಅನ್ನುವ ವ್ಯಕ್ತಿ, ಆ ಒಂದು ವಿಡಿಯೋವನ್ನು ತನ್ನ ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದ. ಈಗ ಈ ವಿಡಿಯೋ ವಿಚಾರವಾಗಿ ಕೂಡ ತನಿಖೆಯನ್ನು ನಡೆಸುವಂಥ ಕೆಲಸಗಳಾಗುತ್ತೆ. ನೋಡಿ, ಇವತ್ತು IG ಆಗಿರುವಂಥ DJ ಆಗಿರುವಂಥ ಮಾಲಿನಿ ಕೃಷ್ಣಮೂರ್ತಿ ಅವರು ಒಂದು ಒಳ್ಳೆಯ ಹೆಸರನ್ನು ತಗೊಂಡಿದ್ದಾರೆ. ನಿಜ ಹೇಳಬೇಕು ಅಂತಾರೆ, ಪ್ರಾಮಾಣಿಕವಾಗಿ ಒಂದು ಉತ್ತಮವಾದಂಥ ಹೆಸರು. ಅವರ ಕೆರಿಯರ್ನಲ್ಲೇ ಯಾವತ್ತೂ ಕೂಡ ಕಳಂಕ ಬರುವಂಥ ಕೆಲಸಗಳನ್ನು ಮಾಡಿಲ್ಲ. ಒಬ್ಬ ಒಳ್ಳೆಯ ಅಧಿಕಾರಿ ಅಂತೇಳಿ ಗುರುತಿಸ್ಕೊಂಡಿದ್ದಾರೆ. ಈಗ ಅವರು ತನಿಖೆಗೆ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಕಡೆ ಫೋಟೋ, ಮತ್ತೊಂದು ಕಡೆ ಈಗ ವಿಡಿಯೋ. ಅಂದರೆ ಜೈಲಿನಲ್ಲಿರುವಂತಹ ದರ್ಶನ್ ವಿಡಿಯೋ ಕಾಲ್ ಮಾಡಿ ಒಬ್ಬರು ಮಾತಾಡ್ತಾರೆ ಅಂತಂದರೆ ಇದು ಎಷ್ಟರ ಮಟ್ಟಿಗೆ ಜೈಲಿನ ನಿಯಮಗಳು ಇಲ್ಲಿ ಪಾಲನೆ ಆಗ್ತಾ ಇದೆ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು, ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಟ್ಟಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.